ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲ್ಯನ್. ಬಿಗ್ ಬಾಸ್ ಮುಗಿದು 1 ತಿಂಗಳಾಯಿತು. ಆದರೂ ಕೂಡ ಬಿಗ್ ಬಾಸ್ ಸ್ಪರ್ಧಿಗಳ ಮೇಲಿರುವಂಥ ಕ್ರೇಜ್ ಆಗಿರ್ಬೋದು ಅಥವಾ ಸ್ಪರ್ಧಿಗಳ ಒಂದು ಫ್ಯಾನ್ಸ್ಗಳಿಗಾಗಿರ್ಬೋದು ಸಿಕ್ಕಾಪಟ್ಟೆ ಒಂದು ಬೇಜಾರಾಗ್ತಾ ಇದೆ, ಅಥವಾ ಆ ಗುಂಗಲ್ಲಿ ಇನ್ನೂ ಕೂಡ ಹೊರಗಡೆ ಬಂದಿಲ್ಲ ಅಂತಲೇ ಹೇಳ್ಬೋದು. ಆದರೂ ಕೂಡ ಅವರ ಕೆಲವೊಂದಿಷ್ಟು ಇಂಟರ್ವ್ಯೂಗಳಾಗಿರ್ಬೋದು ಅಥವಾ ಎಲ್ಲೋ ಒಂದು ಕಡೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರು ಅಥವಾ ಕೆಲವೊಂದು ಫಂಕ್ಷನ್ಗಳಲ್ಲಿ ಸಿಕ್ಕಿದ್ರು ಕೂಡ ಅಲ್ಲಿ ಜನಗಳು ತುಂಬ್ಕೊಳ್ಳೋದಾಗಿರ್ಬೋದು. ಈ ಬಿಗ್ ಬಾಸ್ನ ಕ್ರೇಜ್ ಇನ್ನೂ ಕೂಡ ಮುಗ್ದಿಲ್ಲ. ಅಂಥ ಹೊತ್ತಲ್ಲೇ ಕೂಡ ಈಗ ಬಿಗ್ ಬಾಸ್ ಅವರು ಒಂದು ಸರ್ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಸೊ ಮತ್ತೆ ದೊಡ್ಡ ಮನೆಯವರು ಅಂದರೆ ಬಿಗ್ ಬಾಸ್ ಮನೆಯವರು ಮತ್ತೆ ಕಾಣಿಸ್ಕೊಳ್ತಿದ್ದಾರೆ. ಯಾರೆಲ್ಲ ಮಿಸ್ ಮಾಡ್ಕೊಳ್ತಿದ್ರು ಅವ್ರಿಗೆಲ್ಲ ಅದೊಂಥರ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಮತ್ತೆ 14ನೇ ತಾರೀಕಿಗೆ ಅಂದರೆ ಈ ಫೆಬ್ರವರಿ 14ನೇ ತಾರೀಕಿಗೆ ದೊಡ್ಡ ಮನೆ ಹಬ್ಬ ಅಂತ ಒಂದು ಪ್ರಸಾರ ಆಗ್ತಾ ಇದೆ. ಸೊ ಅದರಲ್ಲಿ ಎಲ್ಲರೂ ಬಿಗ್ ಬಾಸ್ ಸ್ಪರ್ಧಿಗಳು ಸ್ಟಾರ್ಟಿಂಗಿಂದ ಬಂದವರು ಎಂಟು ತನಕ ಯಾರೆಲ್ಲ ಇದ್ರು ಎಲ್ಲ ಬಿಗ್ ಬಾಸ್ ಸ್ಪರ್ಧಿಗಳಿದ್ದಾರೆ. ವೈಟ್ ಕಾರ್ಡ್ ಎಂಟ್ರಿ ಆಗಿರ್ಬೋದು, ರಿಷಾ ಅವರಾಗಿರ್ಬೋದು, ಸೂರಜ್ ಅವರಾಗಿರ್ಬೋದು, ರಘು ಅವರಾಗಿರ್ಬೋದು, ಎಲ್ಲರೂ ಕೂಡ ಇದ್ದಾರೆ. ಸೊ ಅಲ್ಲಿ ಮಿಸ್ಸಿಂಗ್ ಆಗಿರೋದು ರಜತ್ ಅವ್ರು ಅನ್ಸುತ್ತೆ. ರಜತ್ ಮತ್ತೆ ಚೈತ್ರ ಅವ್ರು ಮಿಸ್ಸಿಂಗ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಆ ಒಂದು ಪ್ರೋಮೋವನ್ನ ನೋಡಿದಾಗ ಅಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಅನಿಸ್ತಾ ಇತ್ತು. ಬಟ್ ಆದ್ರೂ ಕೂಡ ಬಿಗ್ ಬಾಸ್ ಅನ್ನ ಯಾರೆಲ್ಲ ಮಿಸ್ ಮಾಡ್ಕೊಳ್ತಿದ್ರು ಅವರು ಮತ್ತೆ ಕಾಣಿಸ್ಕೊಳ್ತಿದ್ದಾರೆ. ಎಲ್ರಿಗೂ ಅಲ್ಲಿ ಹಿಟ್ ಆಗಿದೆ ಏನಪ್ಪಾ ಅಂದ್ರೆ ಅಶ್ವಿನಿ ಮತ್ತೆ ಗಿಲ್ಲಿ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದು. ಸೊ ಅದು ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ ಈಗ ಹೊರಗಡೆ. ಈ ಹಿಂದೆನೂ ಬಿಗ್ ಬಾಸ್ ಮನೇಲಿ ಅವ್ರು ಇದ್ದಾಗ ಸಾಕಷ್ಟು ಅವ್ರ ಜೊತೆ ಜಗಳ ಆಗಿರ್ಬೋದು ಅಥವಾ ಅವ್ರ ನಡುವೆ ಮಾತುಕತೆಗಳು ಬಂದಿರೋದಾಗಿರ್ಬೋದು. ಈ ಎಲ್ಲವನ್ನ ಹಿಡ್ಕೊಂಡು ಈಗ ಮತ್ತೆ ಅವರಿಬ್ರು ಖುಷಿಯಲ್ಲಿದ್ದಾರೆ, ಆ ಥರ ಒಂದು ಗೇಮನ್ನು ಆಡ್ತಿದ್ದಾರೆ ಅನ್ನೋದು ಇಲ್ಲಿ ಒಂದು ವಿಡಿಯೋ ಕ್ಲಿಪ್ ವೈರಲ್ ಆಗಿತ್ತು. ಸೊ ಅದನ್ನ ನೋಡಿ ಎಲ್ರಿಗೂ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಆಮೇಲೆ ಧ್ರುವಂತ್ ಅವರಾಗಿರ್ಬೋದು, ಎಷ್ಟೋ ದಿನಗಳಾದ್ಮೇಲೆ ಬಿಗ್ ಬಾಸ್ ಸ್ಪರ್ಧಿಗಳನ್ನ ನೋಡ್ತಿರುವವರಿಗೆ ಸಿಕ್ಕಾಪಟ್ಟೆ ಇದು ಒಂಥರ ಸರ್ಪ್ರೈಸಿಂಗ್ ಮೂಮೆಂಟ್ ಅಥವಾ ಒಂದು ಫ್ಯಾನ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಗಿಲ್ಲಿ ಅವರು ಕೂಡ ಒಂಥರ ಕೋಟ್ ಎಲ್ಲ ಹಾಕೊಂಡು ಖಡಕ್ ಲುಕ್ಕಲ್ಲಿ ಕಾಣಿಸ್ಕೊಡ್ತಿದ್ದಾರೆ. ಎಲ್ಲರೂ ಬಿಗ್ ಬಾಸ್ ಮನೆ ಎಲ್ಲ ಸ್ಪರ್ಧಿಗಳು ಅಷ್ಟೇ. ಡಾಗ್ ಸತೀಶ್ ಅವರು ಕೂಡ ಬಂದಿದ್ದಾರೆ. ಸೊ ಡಾಗ್ ಸತೀಶ್ ಅವ್ರನ್ನ ಅನುಬಂಧ ಅವಾರ್ಡ್ಗೂ ಕರೆದಾಗ ಏನೋ ಒಂದು ಹೇಳಿದ್ದಾರೆ, ಅದು ತುಂಬಾ ವೈರಲ್ ಆಗಿತ್ತು. ಸೊ ಆಮೇಲೆ ಅವರು ಮೀಡಿಯಾ ಮುಂದೆ ಬಂದು ಇನ್ನೂ ಕೆಲವೊಂದು ಏನೋ ಹೇಳ್ದು, ಅದು ವೈರಲ್ ಆಗಿತ್ತು. ಸೊ ಅವ್ರ ಹತ್ರ ಬಂದು ನಿಂತ್ಕೊಂಡ್ರೆ ಮಿಲಿಯನ್ ವ್ಯೂಸ್ ಹೋಗುತ್ತೆ ಅಂತ ಅವರು ಒಂದು ಮನದಟ್ಟು ಮಾಡ್ಕೊಂಡಿದ್ದಾರೆ. ಸೊ ಅದರ ಪ್ರಕಾರ ಮತ್ತೆ ಡಾಗ್ ಸತೀಶ್ ಅವರು ಇಲ್ಲೂ ಏನಾದರೂ ಪುಂಕ್ತಾರ ಅಥವಾ ಇಲ್ಲಿ ಏನಾದರೂ ಹೇಳ್ತಾರ ಅನ್ನೋದು ಎಲ್ರಿಗೂ ಕ್ಯೂರಿಯಾಸಿಟಿ ಕಾದಿದೆ. ಅದರಲ್ಲಿ ಈಗ ಬಿಗ್ ಬಾಸ್ ಇಂದ ಹೊರಗೆ ಬಂದ್ಮೇಲಂತೂ ಡಾಗ್ ಸತೀಶ್ ಅವರಿಗೆ ಸಿಕ್ಕಾಪಟ್ಟೆ ಕ್ರೇಜ್ ಜಾಸ್ತಿ ಆಗಿದೆ. ಯಾಕಪ್ಪ ಅಂದ್ರೆ ಅವರು ಹೇಳುವಂಥ ಕೆಲವು ಮಾತುಗಳಿಗೆ. ಬಟ್ ಅದಕ್ಕೆ ತಿರುಗೇಟ್ ಕೊಟ್ಕೊಂಡು ಕೆಲವೊಂದು ಮೀಮ್ಸ್ಗಳಾಗಿರ್ಬೋದು, ಇನ್ನು ಸತೀಶ್ ಅವ್ರದ್ದೇ ಟ್ರೋಲ್ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ. ಯಾಕಂದ್ರೆ ಈಗಲೇ ಸ್ಟಾರ್ಟ್ ಆಗಿದೆ, ಬಟ್ ಇನ್ನೂ ಸ್ಟಾರ್ಟ್ ಆಗಬಹುದು ಅನ್ಸುತ್ತೆ. ಬಟ್ ಈಗ ಮಲ್ಲಮ್ಮ ಅವರಾಗಿರ್ಬೋದು, ಧ್ರುವಂತ್ ಅವರಾಗಿರ್ಬೋದು, ಎಲ್ಲರೂ ಮನೆ ಸ್ಪರ್ಧಿಗಳು ಎಲ್ಲರೂ ಕಾಣಿಸ್ಕೊಳ್ತಿದ್ದಾರೆ. ಈ ಹಿಂದೆ ಬಿಗ್ ಬಾಸ್ ಮನೇಲಿ ಏನೆಲ್ಲ ಅವರ ನಡುವೆ ಏನೋ ಕಿತ್ತಾಟಗಳಾಗಿರ್ಬೋದು, ವಾದಗಳಾಗಿರ್ಬೋದು, ಬಿಗ್ ಬಾಸ್ ಹೊರಗೆ ಹೋದ್ಮೇಲೂ ಅವರನ್ನು ನಾನು ಮಾತಾಡ್ಸಲ್ಲ ಅನ್ನೋ ಕೆಲವೊಂದು ಮಾತುಗಳು ಬಂದಿದೆ. ಆದರೂ ಕೂಡ ಈ ಬಿಗ್ ಬಾಸ್ ಸ್ಪರ್ಧಿಗಳು ಒಟ್ಟಿಗೆ ಕಾಣಿಸ್ಕೊಂಡಿದ್ದು ಎಲ್ರಿಗೂ ಖುಷಿ ಅಂತ ಹೇಳ್ಬೋದು. ಅಲ್ಲಿ ಏನಾದರೂ ಮನಸ್ತಾಪ ಆಗಿರ್ಬೋದು ಅಥವಾ ಏನೇ ಒಂದು ಅವರ ಜೊತೆ ಕಾಣಿಸ್ಕೊಳ್ಳಲ್ಲ. ಯಾಕಂದ್ರೆ ಅದು ಬಿಗ್ ಬಾಸ್ ಮನೆ ಒಳಗಿರುವಂತಹ ಆ ಒಂದು ಸನ್ನಿವೇಶಕ್ಕೆ ಆಗಿರುವಂತಹ ಅವ್ರ ಜೊತೆ ಜಗಳಗಳು. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಕೆಲವೊಬ್ರು ಅದನ್ನ ಹೇಳಿದ್ದಾರೆ, ನಾನು ಅವ್ರ ಜೊತೆ ಮಾತಾಡಲ್ಲ, ಅವ್ರ ಜೊತೆ ಮಾತು ಬಿಡ್ತೀನಿ, ನೋಡೇ ಅವರ ಜೊತೆ ಮಾತೇ ಆಡಲ್ಲ ಅನ್ನೋದು. ಯಾಕಂದ್ರೆ ಈಗ ಡಾಗ್ ಸತೀಶ್ ಅವರ ಹೇಳಿದ್ದಾರೆ, ಗಿಲ್ಲಿ ಅವ್ರನ್ನ ನಾನು ಮಾತಾಡ್ಸಲ್ಲ ಅಥವಾ ಗಿಲ್ಲಿ ಅವ್ರ ಜೊತೆ ನಾನು ಮೀಟ್ ಮಾಡಲ್ಲ, ಎಲ್ಲರನ್ನ ಬೇಕಾದ್ರೆ ಪಾರ್ಟಿ ಕರಿತೀನಿ, ಗಿಲ್ಲಿ ಅನ್ನೊಬ್ರನ್ನ ಬಿಟ್ಟು ಕರೆಯಲ್ಲ ಅನ್ನೋದು. ಆಮೇಲೆ ಗಿಲ್ಲಿ ಗೆಲ್ಲಲ್ಲ, ಗೆದ್ರೆ ಅವರ ಕಾಲಡಿಗೆ ನುಗ್ತೀನಿ ಅನ್ನೋ ಒಂದು ಮಾತುಗಳನ್ನ ಹೇಳಿದ್ದಾರೆ. ಈಗ ಕೇಳಿದ್ರೆ ಹೇಳ್ತಿದ್ದಾರೆ ಅದು ನಾನು ಕುಡ್ದ ಇದ್ರಲ್ಲಿ ಹೇಳ್ತಿರೋದು ಅನ್ನೋದು. ಸೊ ಈಗ ಸಾಕಷ್ಟು ಏನೋ ಒಂದು ಸಿಟ್ಟಲ್ಲಿ ಹೇಳಿರ್ಬೋದು ಅಥವಾ ಏನೋ ಒಂದು ಸನ್ನಿವೇಶವನ್ನು ಇಟ್ಕೊಂಡು ಹೇಳಿರ್ಬೋದು. ಆದರೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ಎಲ್ಲರೂ ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ. ಸೊ ಕಲರ್ಸ್ ಕನ್ನಡದಲ್ಲಿ ಈಗ ಪ್ರಸಾರ ಆಗ್ತಾ ಇದೆ, ಅಂದರೆ ಫೆಬ್ರವರಿ 14ಗೆ ಪ್ರಸಾರ ಆಗ್ತಾ ಇದೆ. ಸೊ ಅಲ್ಲಿ ಕೆಲವೊಂದು ಕಾವ್ಯ ಮತ್ತು ರಕ್ಷಿತ್ ಅವರ ಮಾತುಗಳಾಗಿರ್ಬೋದು. ರಕ್ಷಿತ್ ಅವರು ಏನೋ ಒಂದು ಮಾತನ್ನು ಹೇಳ್ತಾರೆ, ಅಂದರೆ ನನ್ನನ್ನು ಇಷ್ಟು ದಿನ ಉಳಿಸಿದಕ್ಕೆ ನಿಮಗೆ ಥ್ಯಾಂಕ್ಸ್, ಇಲ್ಲಿ ತನಕ ಕರ್ಕೊಂಡು ಬಂದೆ ಥ್ಯಾಂಕ್ಸ್ ಅಂತ. ಆಗ ಅಲ್ಲಿ ಗಿಲ್ಲಿ ಮತ್ತು ಕಾವ್ಯ ಇದ್ದು ಅವ್ರು ತಮಾಷೆ ಮಾಡೋದು, ಇದು ನಾಮಿನೇಷನ್ ಅಲ್ಲ, ಒಂದು ಹಬ್ಬ ನಡೀತಾ ಇದೆ ಅನ್ನೋದು. ಅಲ್ಲಿ ಕೆಲವೊಂದಿಷ್ಟು ಮಾತುಗಳು, ಹಾಗೆ ಅವರ ಚೇಷ್ಟೆಗಳಾಗಿರ್ಬೋದು, ಗಿಲ್ಲಿ ಅವರ ಡ್ಯಾನ್ಸ್ ಆಗಿರ್ಬೋದು, ಧನುಷ್ ಅವ್ರದ್ದಾಗಿರ್ಬೋದು, ಎಲ್ರಿಗೂ ಒಂದೊಂದು ಪ್ರೋಮೋ ಬಿಟ್ಟಿದ್ರು. ಬಟ್ ಅದು ಪ್ರೋಮೋಕ್ಕಿಂತ ಮುಂಚೆ ಅವ್ರು ರೆಡಿ ಆಗೋದಾಗಿರ್ಬೋದು, ಸ್ಪಂದನ ಅವರ ರಿಯಲ್ ವಿಡಿಯೋಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ. ಇನ್ನು 14ಕ್ಕೆ ಅದು ಪ್ರಸಾರ ಆಗ್ತಾ ಇದೆ. ಈ ಹಿಂದೆ ಅದು ಮೊನ್ನೆನೇ ನಡೆದೋಗಿತ್ತು ಶೂಟಿಂಗ್ ಎಲ್ಲ. ಆದರೆ ಈಗ 14ಕ್ಕೆ ಪ್ರಸಾರ ಆಗೋದ್ರಲ್ಲಿ ಎಲ್ಲರೂ ಕಾಯ್ತಿದ್ದಾರೆ. ಬಿಗ್ ಬಾಸ್ ಮನೆಯನ್ನು ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದಾರೆ ಅಥವಾ ಸ್ಪರ್ಧಿಗಳನ್ನ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದಾರೋ ಅವ್ರಿಗೆ ಇದು ಒಳ್ಳೆ ಚಾನ್ಸ್ ಅಥವಾ ಒಳ್ಳೆ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಗಿಲ್ಲಿ ಅವರ ಫ್ಯಾನ್ಸ್ ಆಗಿರ್ಬೋದು, ಕಾವ್ಯ ಅವರ ಫ್ಯಾನ್ಸ್ ಆಗಿರ್ಬೋದು, ಆ ಕ್ರೇಜ್ ಕೂಡ ಇನ್ನೂ ಬಿಟ್ಟುಕೊಟ್ಟಿಲ್ಲ. ಎಲ್ಲಿ ಹೋದ್ರು ಗಿಲ್ಲಿ ಗಿಲ್ಲಿ ಅಂತ ಹೇಳ್ತಾರೆ, ಕಾವ್ಯ ಗಿಲ್ಲಿ ಅಂತ ಹೇಳ್ತಾರೆ. ಕಾವ್ಯ ಗಿಲ್ಲಿ ಅವರ ಫೋಟೋವನ್ನು ಇಟ್ಕೊಂಡು ಮೆರವಣಿಗೆ ಮಾಡೋದಾಗಿರ್ಬೋದು. ಅವ್ರು ಆಲ್ರೆಡಿ ಅವರ ಫ್ಯಾನ್ಸಿಗೆ ಅವರಿಬ್ಬರಿಗೆ ಮದುವೆನೇ ಮಾಡಿಸ್ಬಿಟ್ಟಿದ್ದಾರೆ. ಸೊ ಅದೆಲ್ಲ ನೋಡುವಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆಮೇಲೆ ರಘು ಅವರ ಒಂದು ಪೋಸ್ಟ್ ಆಗಿರ್ಬೋದು, 3 in 1 ಫೇಮ್ ಅಂತ ಹಾಕೊಂಡಿದ್ದಾರೆ. ಆ ಗಿಲ್ಲಿ, ರಕ್ಷಿತಾ ಮತ್ತು ರಘು ಅವರ ಬಾಂಡಿಂಗ್ ಆಗಿರ್ಬೋದು, ಒಳಗಡೆ ಇದ್ದಾಗ ಅವ್ರಿಗೆ ಅಷ್ಟು ಗೊತ್ತಾಗಿರಲಿಲ್ಲ. ಬಟ್ ಹೊರಗಡೆ ಬಂದಮೇಲೆ ಆ ಒಂದು ಸಾಂಗ್ ಆಗಿರ್ಬೋದು, ರಘು ಅವ್ರಿಗೋಸ್ಕರ ಗಿಲ್ಲಿ ಹಾಡಿರೋ ಸಾಂಗ್ ಅಥವಾ ಜಾನ್ವಿ ಅವರಿಗೆ ಹಾಡಿರುವಂತಹ ಮತ್ತು ಅಶ್ವಿನಿ ಅವರಿಗೆ ಹಾಡಿರುವಂತಹ ಗಿಲ್ಲಿ ಒಂದು ಸಾಂಗ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಹಾಡು ಟ್ರೆಂಡ್ ಆಗಿ ಆ ಹಾಡು ಕೂಡ ಒಂದು ಹಾಡೇ ಆಗಿ ಹೋಗಿದೆ. ಸೊ ಅದಕ್ಕೆ ರೀಲ್ಸ್ಗಳಾಗಿರ್ಬೋದು, ಸಾಕಷ್ಟು ವೈರಲ್ ವಿಷಯಗಳು ಈ ಬಿಗ್ ಬಾಸಲ್ಲಿ ಸಾಕಷ್ಟು ವೈರಲ್ ವಿಷಯಗಳು ನಡೀತಾ ಇದೆ. ಸೊ ಅದೇ
ಈಗ ಬಿಗ್ ಬಾಸ್ನ ಯಾರು ಮಿಸ್ ಮಾಡ್ಕೊಂಡಿದ್ದಾರೋ ಅವ್ರಿಗೆ 14ಕ್ಕೆ ಬಿಗ್ ಬಾಸ್ ಸ್ಪರ್ಧಿಗಳು ಕಾಣಿಸ್ಕೊಳ್ತಿದ್ದಾರೆ ಅಂತ ಹೇಳ್ತಿದ್ದೀನಿ.